ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಮ್ಮೂರಿಗೆ ಹೋಗ್ತಾ ಇದ್ದೀನಿ. ನಿಮ್ಮೆಲ್ಲರಿಗೂ ನಮ್ಮ ಊರು ಹೇಗಿದೆ ಅಂತ ತೋರಿಸ್ತೀನಿ. ಈ ಸರಿ ಊರಿಗೆ ಹೋದಾಗ ನಾನು ತುಂಬಾ ಎಂಜಾಯ್ ಮಾಡಿದೆ. ನಾನಿವಾಗ ಫಸ್ಟ್ಗೆ ಹೋಗ್ತಾ ಇರೋದು ಸಾಗರದಲ್ಲಿರೋ ನಮ್ಮ ತಾತನ ಮನೆಗೆ. ಟ್ರೈನಲ್ಲಿ ಹೋಗುವಾಗ ತುಂಬಾ ಖುಷಿ ಆಯ್ತು. ಚೆನ್ನಾಗಿ ನಿದ್ದೆ ಮಾಡಿ ಬೆಳಿಗ್ಗೆ ಎದ್ದು ನೋಡಿದ್ರೆ ತಾತನ ಮನೆ ಅಂತೂ ಬಂದೇ ಬಿಡ್ತು. ಆಮೇಲೆ ತಾತ ಬಂದು ನಮ್ಮನ್ನ ಪಿಕ್ ಮಾಡಿದ್ದು. ಆಮೇಲೆ ತಾತನ ಮನೆಯಿಂದ ನಾನು ಅಮ್ಮಮ್ಮನ ಮನೆಗೆ ಹೋದೆ. ಅಲ್ಲಿ ತೋಟ ಎಲ್ಲ ನೋಡ್ಕೊಂಡು ನಮ್ಮ ಮಾಮನ ಜೊತೆ ಚೆನ್ನಾಗಿ ಆಟ ಆಡಿದೆ. ಬೆಂಗಳೂರಲ್ಲಿ ನಾನು ಇದನ್ನೆಲ್ಲ ತುಂಬಾ ಮಿಸ್ ಮಾಡ್ಕೊಂತಿದ್ದೆ. ಈ ತರ ಆಟ ಆಡಕ್ಕೆ ತುಂಬಾ ಖುಷಿ ಆಗತ್ತೆ. ಆಮೇಲೆ ತಾತ ನಂಗೆ ಬಾಳೆಗೊನೆ ತೆಗೆದುಕೊಟ್ರು. ಬೆಂಗಳೂರಿಗೆ ಹೋದ್ಮೇಲೆ ನಾನು ಇದನ್ನ ಹಣ್ಣು ಮಾಡ್ಕೊಂಡು ತಿಂತೀನಿ. ತಾತನ ಮನೆಯಿಂದ ನಾನು ಇದನ್ನೆಲ್ಲ ತಕೊಂಡು ನನ್ನ ಅಜ್ಜಿ ಮನೆ ಹೊರಟೆ. ಆಮೇಲೆ ಅಲ್ಲಿಂದ ನಾನು ಸೀದಾ ಕಮಲಶಿಲೆ ದೇವಸ್ಥಾನಕ್ಕೆ ಹೋದೆ. ಅಪ್ಪ ಗಾಡಿನ ಪಾರ್ಕ್ ಮಾಡಿ ಬರೋಳಗೆ ನನ್ನ ದೇವಸ್ಥಾನ ನದಿ ಹತ್ರ ಹೋದೆ. ಆ ನೀರಲ್ಲಿ ಮೀನಿತ್ತು. ನಾನು ಅದನ್ನ ನೋಡ್ತಾ ಇದ್ದೆ. ಮೀನ್ ಹಿಡಿಯಕ್ಕೆ ಹೋದೆ, ಒಂದು ಮೀನ್ ಸಿಕ್ಕಿಲ್ಲ. ಆಮೇಲೆ ದೇವಸ್ಥಾನದ ಒಳಗೆ ಹೋಗಿ ದೇವ್ರ ದರ್ಶನ ಮಾಡ್ಕೊಂಡೆ. ದರ್ಶನ ಮಾಡಿ ಆದ್ಮೇಲೆ ಊಟ ಮಾಡ್ಬೇಕು ಅಂತ ಊಟದ ಹಾಲ್ಗೆ ಬಂದ್ವಿ. ಪ್ರಸಾದ ಅಂತೂ ತುಂಬಾ ಚೆನ್ನಾಗಿತ್ತು. ಊಟ ಮುಗಿಸ್ಕೊಂಡು ಅಲ್ಲಿಂದ ನಾನು ಹೋಗಿದ್ದು ಮರವಂತೆ ಬೀಚ್ಗೆ. ಬೀಚಲ್ಲಿ ಆಟ ಆಡೋದು ಅಂದ್ರೆ ನಂಗೆ ತುಂಬಾ ಇಷ್ಟ. ತುಂಬಾ ಬಿಸಿಲಿತ್ತು. ಬೀಚ್ ನೋಡಿದ ಕೂಡ್ಲೆ ಬಿಸಿಲಿರೋದೇ ಮರ್ತೋಯ್ತು ನಂಗೆ. ತುಂಬಾ ಖುಷಿ ಆಯ್ತು ನಂಗೆ. ಬೀಚಲ್ಲಿ ಆಟ ಆಡೋದು ಅಂದ್ರೆ ನಿಮ್ಗೂ ತುಂಬಾ ಇಷ್ಟನಾ? ಕಮೆಂಟ್ ಮಾಡಿ ಹೇಳಿ ನಂಗೆ. ಪ್ಲೀಸ್ ಎಲ್ಲರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ವಿಡಿಯೋ ನೋಡಿ. ವಿಡಿಯೋ ಇಷ್ಟ ಆದರೆ ವಿಡಿಯೋಗೊಂದು ಲೈಕ್ ಕೊಟ್ಟು ಪ್ಲೀಸ್ ನನಗೆ ಸಪೋರ್ಟ್ ಮಾಡಿ. ಬೀಚಲ್ಲಿ ಚೆನ್ನಾಗಿ ಆಟ ಆಡ್ಕೊಂಡು ಆಮೇಲೆ ಫ್ರೆಶ್ ಅಪ್ ಆಗಿ ಇವಾಗ ಹೋಗ್ತಾ ಇರೋದು ಕೊಲ್ಲೂರು ಮೂಕಾಂಬಿಕಾ ಟೆಂಪಲ್ಗೆ. ದೇವಸ್ಥಾನ ಅಂತೂ ತುಂಬಾ ಚೆನ್ನಾಗಿತ್ತು. ದರ್ಶನ ಕೂಡ ತುಂಬಾ ಚೆನ್ನಾಗಾಯ್ತು. ನೆಕ್ಸ್ಟ್ ಡೇ ಮಾರ್ನಿಂಗ್ ನಾನು ಬೆಂಗಳೂರಿಗೆ ಹೊರಟೆ. ಹೋಗ್ತಾ ದಾರಿಯಲ್ಲಿ ಚಿತ್ರದುರ್ಗ ಕೋಟೆ ನೋಡಕ್ ಹೋದೆ. ಅದನ್ನ ನಾನು ನಿಮ್ಗೆ ಇನ್ನೊಂದು ವಿಡಿಯೋದಲ್ಲಿ ತೋರಿಸ್ತೀನಿ. ಸಿಗೋಣ ಇನ್ನೊಂದು ವಿಡಿಯೋದಲ್ಲಿ. ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್.